ಮಗಳೇ ಇವಾಗ ಜೈಲ್ ಕಂಬಿ ಓಪನ್ ಮಾಡೋರ್ ಕಣಮಿ. ಬಾ ಹೋಗ್ಬಿಟ್ಟು ಪೊಲೀಸ್ ಅಪ್ಪನ ಕೊಯ್ಯೋ ಕಾಲ ಹಿಡ್ಕೊಂಡು ಇಲ್ಲಿಂದ ಹೊಂಟೋಗ್ಬಿಡನಿ. ಬೇಕಾದ್ರೆ ಏನೋ ಈರಪ್ಪರ ದುಡ್ಡೆಲ್ಲ ಕೊಟ್ಬಿಟ್ಟಾದ್ರೂ ಪರವಾಗಿಲ್ಲ ಹೊಂಟೋಗ್ಬಿಡನಿ. ಬಾ ಸಿಕ್ಕಿರೋದೇ ನಿನಗೆ ಚಾನ್ಸು. ಇಲ್ಲ ಅಂತಂದ್ರೆ ಆಮೇಕಿಂದ ಅಷ್ಟೇ ನೀನು ಇಲ್ಲೇ ಇರಬೇಕಾಯ್ತದೆ. ಈಗ ಉಣ್ಣಕ್ಕೆ ಅಂತ ಹೇಳ್ಬಿಟ್ಟು ಗೇಟ್ ತೆಗ್ದವ್ರಿ. ಬಾ ಬೀರ್ನ ಹೋಗ್ಬಿಟ್ಟು ಪೊಲೀಸ್ ಅಪ್ಪನ ಕೈ ಕಾಲು ಹಿಡ್ಕೊಬಿಡೋಣ. ಅಮ್ಮ ಕೈ ಕಾಲು ಹಿಡ್ಕೊಂಡ್ರೆ ತಾನೇ ಬಿಟ್ಬಿಡ್ತಾರ? ನಮ್ಮನೇಲಿ ಬಿಟ್ಬಿಡ್ತಾರೆ. ಸುಮ್ಕಿರು ನಮ್ಮನ್ನ ಕಂಡ್ರ ಹಾಕಿಲ್ಲ ಯಪ್ಪಂಗೆ. ನಮ್ಮನೆ ಎಲ್ಲಿಂದ ಬಿಡ್ತಾನೆ? ಆಮೇಕಿನ್ ಸುಮ್ಮನೆ ಹೋಗ್ಬಿಟ್ಟು ಅವಮಾನ ಮಾಡಿಸ್ಕೊಂಡು ಬರ್ಬೇಕಾಯ್ತದೆ. ಅಯ್ಯೋ ಮಗಳೇ ಇಲ್ಲ ಕಣಮ್ಮಿ, ನಿನ್ ತಲೆಗೆ ತಿಕ್ಲಿಗೆ ಇಡ್ತೈತೆ ನಿನ್ ತಲೆಗೆ. ಅಯ್ಯೋ ಎಂಥದೂ ಇಲ್ಲ. ಬಾ ಸುಮ್ಕೇನಿಯ ಪೊಲೀಸ್ ಅಪ್ಪನ ಕೈ ಕಾಲು ಹಿಡ್ಕೊಂಡು ಬಂದ್ಬಿಡನ್ ಬಾ. ಸರಿ ನೋಡಿ ಅಮ್ಮ, ಇದೊಂದೇ ಒಂದ್ಕಿತ ಪ್ರಯತ್ನ ಪಡನಿ. ಸರಿ ಬಾ. ಏನೋ ನೀನು ಸುಮ್ಮನೆ ಪೊಲೀಸ್ ಸ್ಟೇಷನ್ಗನ ಯಾಕೆ ಬರಕೋದೆ? ಒಂದು ಫೋನ್ ಹಾಕಿದ್ರೆ ನಾನೇ ಬರ್ತಾ ಇದ್ನಪ್ಪ ಅಲ್ಲಿಗೆನೆ. ಹಾ ಏನೋ ನಿಮ್ಮಪ್ಪ ಎಲ್ಲ ದುಡ್ಡು ಮಾಡಿಕ್ಕಿದ್ರಂತೆ, ಏನೆಲ್ಲ ಮನೆ ಗಿನೆ ಎಲ್ಲ ಚೆನ್ನಾಗಿ ತಗೊಂಡ್ಬಿಟ್ಟಿದ್ಯಂತೆ. ಅಯ್ಯೋ ಅಪ್ಪ ನನ್ನ ಹೆಸರುಗೆ ಅದೇನೋ ಆಡಿ ಮಾಡಿಸಿತ್ತು ಅಷ್ಟೇ ಕಣ, ಒಂದು 70 ಲಕ್ಷಕ್ಕೋ ಏನೋ. ಅದ್ರಾಗಿನ್ ಯಾಕೆ ಇದು ಮಾಡೋದು ಅಂತ ಹೇಳ್ಬಿಟ್ಟು ಪ್ಯಾಟೆನಾಗ ಒಂದು ಮನೆ ತಗೊಂಡು ಬಾಡಿಗೆ ಕೊಟ್ಬಿಟ್ಟಿವ್ನಿ. ಇವಾಗ ಊರಾಗೆ ಸ್ವಲ್ಪ ಜಮೀನು ಇತ್ತು, ಜಮೀನು ತಗೊಂಡಿದ್ದೀನಿ. ಅದೇ ಮನೆ ಕಟ್ಟಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ. ಮನೆ ಕಟ್ಸತ್ತಾಗೆ ಕಿರಿಕ್ ಬೇರೆ ಶುರುವಾಗ್ಬಿಟ್ಟೈತೆ. ಅದು ಯಾವುದೋ ಪಕ್ಕದವ್ರು ಬಂದ್ಬಿಟ್ಟು ಇಲ್ಲ ಅಂಟ ಮಂದಿರ್ ಜಗಳ ಮಾಡ್ಕೊಂಡ್ಬಿಟ್ಟು ಇದು ನಮಗೆ ಸೇರಿದ್ದು ಅಂತ ಕಿತ್ತಾಡ್ತಾವ್ರೆ. ನಾನು ಬೇರೆ ಪಾಯಕ್ಕೆ ಬೇರೆ ಹಾಕ್ಸ್ಬಿಟ್ಟಿವ್ನಿ. ಈಗ ಸುಮ್ಮನೆ ನಿನಗೆ ಕಷ್ಟ ಆಯ್ತದೆ. ಅದಕ್ಕೆ ನೀನೊಂದು ಕಿತ ಬಂದ್ಬಿಟ್ಟು ಅವ್ರಿಗೆ ಒಂದು ಕಿತ ವಾರ್ನ್ ಮಾಡಿದ್ರೆ ಹೆಂಗೋ ಸುರೈತದೆ. ಮನೆ ಕಟ್ಟಕ್ಕೆ ಬಿಡ್ತಿಲ್ಲ ಕಣ ಅವರು. ಚಿಕ್ಕ ವಿಷಯಕ್ಕೆಲ್ಲ ಇಲ್ಗನ ಬರ್ಬೇಕಿತ್ತಾ? ಫೋನ್ ಹಾಕಿದ್ರೆ ನಾನೇ ಬಂದ್ಬಿಟ್ಟು ಎಲ್ಲ ನಿಂಗೆ ಬಗೆಹರಿಸ್ಕೊಟ್ಟು ಹೋಯ್ತಾ ಇರ್ಲಿಲ್ವಾ ನಾನು? ಸರಿ ಬಿಡು, ಏನು ಆ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿ ನಿನ್ನ ಹೆಸರಿನಾಗ ಐತಾನೆ? ಪೇಪರ್ ಎಲ್ಲ ನನ್ನ ಹೆಸರನ್ನ ಕರೆಕ್ಟಾಗಿ ಐತೆ ಕಣ. ಆದರೆ ಹಳ್ಳಿ ಜನಗಳಿಗೆ ಅರ್ಥ ಆಗ್ಬೇಕಲ್ಲ, ಅದಕ್ಕೆ ನೀ ಸುಮ್ಕೆ ತಾಳಿ ತಿಂತಾವ್ರೆ. ಇಲ್ಲ ಇದು ನಮಗೆ ಸೇರಿದ್ದು ಅಂತ ಯಾವ್ದ್ಯಾವುದೋ ಪತ್ರ ತಗೊಬಂದ್ಬಿಟ್ಟು ಸುಮ್ಮನೆ ತಲೆ ತಿಂತಾವ್ರೆ. ನನಗೆ ಸುಮ್ಮನೆ ಟೆನ್ಷನ್ ಹೋಗ್ಬಿಡ್ತು. ಈ ಹಳ್ಳಿ ಜನಗಳಿಗೆ ಹೆಂಗಪ್ಪ ಬುದ್ಧಿ ಹೇಳೋದು ಅಂತ ಗೊತ್ತಾಗಲಿಲ್ಲ. ಅದಕ್ಕೆ ಹೆಂಗೋ ನೀನು ನೆನಪಾದೆ, ಇಲ್ಲೇ ಪಕ್ಕದೂರಾಗೆ ನಿನ್ನೆ ಸ್ಟೇಷನಾಗ ಇತ್ತಿ ಅಂತ ಗೊತ್ತಾಗಿ ಅದಕ್ಕೆ ನೇರ ನಿನ್ನೆ ಹುಡಿಕೊಂಡು ಬಂದ್ಬಿಟ್ಟಿವ್ನಿ ಕಣಪ್ಪ. ಅಯ್ಯೋ ಮನೆ ಕೊಟ್ಟಬೇಕು. ನಮ್ಮ ಅಜ್ಜಿ ಸಾಯೋದ್ರೊಳಗಡೆ ನಮ್ಮ ಅಜ್ಜಿ ಹೊಸ ಮನೆಗೆ ಇರಬೇಕು ಒಂದು 2 ದಿನ, ಅದೇ ನನ್ನ ಆಸೆ ಕಣ. ಅದಕ್ಕೆ ನನಗೆ ಸಿಬಿರ್ನ ಬಂದ್ಬಿಟ್ಟು ಆ ಜನಗಳಿಗೆ ಒಂಚೂರು ಬುದ್ಧಿ ಹೇಳ್ಬಿಟ್ಟು ಹೋಗ್ಬಿಡ್ಲಾ, ಸ್ವಲ್ಪ ಸಮಾಧಾನ ಆಯ್ತದ ನನಗಂತೂ. ಭಾಳ ಅಂದರೆ ಭಾಳ ಬೇಜಾರು ಹೋಗ್ಬಿಟ್ಟೈತೆ ಅವರಿಂದ. ಲೇ ಹೊಳಿ ಅಂದ್ರು ಮುಚ್ಚಮ್ಮ, ಈ ನನ್ನ ಮಗು ನನ್ನ ಗಂಡ ಅಂತ ಮಾತ್ರ ಕರಿಬೇಡ. ಹೊಳಿ ಅಂತ ಹೊಳಿ ಅಂದ್ರು. ಅಮ್ಮ ಇವಾಗ ಏನಾರ ಇವ್ನು ನೋಡ್ಬಿಟ್ರೆ ನಮ್ಮ ಮಾನ ಮರೋದಿ ಹೋಯ್ತದ ಕಣಮ್ಮ. ಯಪ್ಪ ನಮ್ಮ ನೋಡ್ಲಿಲ್ಲ ಅಂದರೆ ಸಾಕು. ನಮ್ಮನ್ನ ಏನಾರ ನೋಡ್ಬಿಟ್ಟ ಅಂತಂದರೆ ಅಷ್ಟೇನಿಯ ನಮ್ಮ ಕತೆ ಮುಗ್ದೋಗ್ಬಿಡ್ತದೆ. ಈ ಟೈಮಾಗೆ ಇವ್ನು ಇಲ್ಲಿಗೆ ಬರ್ಬೇಕಿತ್ತಾ? ಅಮ್ಮ ಈ ನನ್ನ ಮಗ ನನ್ನ ಮಗ ಇಲ್ಗೇನು ಕಮ್ಮ ಬಂದ, ಇಲ್ಲೇನು ಅರೆ ಮಾಡೋಕ್ಕೆ ಅಂತ ಬಂದ ಕಣಮ್ಮ ಇವನಂತೂ. ನನಗೇನೆ ಗೊತ್ತು ನಮ್ಮ ಮಾನ ಮರೋದಿ ಹರಾಜ್ ಹಾಕಕ್ಕೆ ಇವನ ಅಪ್ಪನೇ ಸಾಕು. ಮೊದಲೇ ನಮ್ಮನ್ನ ಕಂಡ್ರೆ ಆಗಕ್ಕಿಲ್ಲ ಇವನಿಗೆ, ಹರಾಜ್ ಹಾಕ್ಬಿಡ್ತಾನೆ. ಈ ಕಡೆನೇ ತಿರ್ಕೊಂಡು ನಿಂತ್ಕೊಂಡಿರು, ಆಮೇಕಿಂದ ಬೇಕಾರೆ ಅವ್ನು ಹೋದ್ಮೇಲೆ ಮಾತಾಡೋಣ ಪೊಲೀಸ್ ಅಪ್ಪನ ಹತ್ರ. ಸರಿ ಕಣಮ್ಮ ಆಯಿತು. ಹೇಳಿದ್ನಲ್ಲ ಆರಾಮಾಗಿ ಹೋಗಿ, ನೀನು ಆರಾಮಾಗಿ ಹೋಗ್ಬಿಟ್ಟು ನಿನ್ನ ಮನೆ ಕಟ್ಸೋಕ್ಕೆಲ್ಲನೂ ನೀನು ರೆಡಿ ಮಾಡ್ಕ. ನಾನು ಉಳಿದಿರೋದು ಬಂದ್ಬಿಟ್ಟು ಅವ್ರಿಗೆ ವಾರ್ನಿಂಗ್ ನಾನು ಕೊಡ್ತೀನಿ. ಹಾಂ ಮನೆ ಕಟ್ಟಿಸ್ತಾವನಾ? ಏನೋ ಮಗಳೇ, ಯಾರ್ದೋ ಕಂಡೋರ್ ಮನೆ ಇರ್ಬೇಕೇನೋ. ಹಂಗೇನೆ ಗೃಹ ಪ್ರವೇಶಕ್ಕೆ ಮಾತ್ರ ಕರೀದೆ ಬಿಡ್ಬೇಡ ಕಣೋ, ಸರಿನಾ? ಇಷ್ಟೆಲ್ಲ ಹೆಲ್ಪ್ ಮಾಡಿರ್ತೀಯ ನೀನು. ಗೃಹ ಪ್ರವೇಶಕ್ಕೆ ಕರೀದಿದ್ದಂಗೆ ಇರ್ತೀನ ಹೇಳು? ಕರಿತೀನಿ ಬಿಡು. ಬಾರೋ ಒಳಗಡೆ ಕೂತ್ಕ, ಕಾಫಿನಾದ್ರೂ ಕುಡಿವಂತೆ. ನೀನಂತೂ ಅಷ್ಟೊಂದು ದುಡ್ಡು ಬಂದ್ರು ಒಂದು ಲೋಟ ಕಾಫಿ ಕೊಡಿಸ್ದನಲ್ಲ ನೀನು. ಈಗ ನಾನಾದ್ರೂ ಕೊಡಿಸ್ತೀನಿ ಬಾಪ. ಏನು ಮಗಳ ಇದು ಅಷ್ಟೊಂದು ದುಡ್ಡು ಬಂತು ಅದು ಇದು ಅಂತ ಏನೋ ಹೇಳ್ತಾವ್ರೆ. ಏನಾರ ಲಾಟ್ರಿ ಗಿಟ್ರಿ ಹೊಡಿತಾ ಏನು? ಗೊತ್ತಿಲ್ಲ ಕಣಮ್ಮ ಏನು ಅಂತ. ಅಂದರೆ ಇವನು ಪೆದ್ದನ್ ಥರ ಮಾತಾಡ್ತಿಲ್ಲ ಕಣಮ್ಮ, ನಾರ್ಮಲ್ ಆಗಿ ನೀನು ಮಾತಾಡ್ತಾವ್ನು ಕೇಳಿಸ್ಕೊಂಡ್ಕಿತ. ಹ್ಞೂ ಕಣಮ್ಮಿ, ಅಂದರೆ ಇವ್ನು ನಿನ್ನ ಗಂಡ ಅಲ್ಲ, ಅವನ ಅಣ್ಣನೋ ತಮ್ಮನೋ ಇರಬೇಕು ಅಂತ ಅನ್ನಿಸ್ತದೆ. ಜರಾಕ್ಸ್ ಕಾಪಿ ಅನ್ನಿಸ್ತದೆ ಹಂಗಂತೀಯೇ? ಅವ್ನು ಹೆಂಗೆ ಪೆದ್ದನಾಗಿ ಮಾತಾಡೋನು ಹೇಳು ನಿನ್ನ ಗಂಡ. ಇವ್ ನೋಡಿ ಎಷ್ಟು ಚುರುಕಾಗಿ ಮಾತಾಡ್ತಾವನೆ. ಇವನೇ ತಮ್ಮನೋ ಅಣ್ಣನೋ ಇರ್ಬೇಕು ಹೇಳು. ಇರ್ಬೇಕೇನೋ, ನಾವೇನು ಗುರುಸಿಗಲ್ಲ ಬಿಡು ಮತ್ತೆ ಇವನಿಗೆ. ಅಯ್ಯೋ ಕಾಫಿ ಗೀಫಿ ಅದು ಇದು ಏನು ಬೇಡ ಕಣಪ್ಪ. ನೀನು ಗೃಹ ಪ್ರವೇಶ ಗೊತ್ತಿಲ್ಲ, ಅವಾಗೇನೆ ಭರ್ಜರಿ ಊಟ ಹಾಕಿಸ್ತೀನಿ. ಇಲ್ಲ ಅಂತಂದ್ರೆ ಎಲ್ಲ ಹೊರಗಡೆ ಹೋಗ್ತೀವಲ್ಲ, ಹೊರಗಡೆ ಓದಬೇಕಾದ್ರೇನೆ ಏನಾದರೂ ಪಾರ್ಟಿ ಕೊಡ್ಸಿದ್ರೆ ಆಯ್ತು ಬಿಡು. ಯಾಕೆ ತಲೆ ಕೆಡಿಸ್ಕೊಂತೀಯ ನೀನು? ಅಯ್ಯೋ ನಂದಂತೂ ಈ ಪೊಲೀಸು ಡ್ಯೂಟಿ ಸಾಕಾಗ್ಬಿಟ್ಟೈತೆ ಕಣ. ನಿನ್ನ ಥರ ವ್ಯವಸಾಯ ಮಾಡ್ಕೊಂಡು ಆರಾಮಾಗಿ ಮನೆಗಿರೋದು ಎಷ್ಟೋ ವಾಸಿ ಹೋಗು. ಈ ಪೊಲೀಸ್ ಡ್ಯೂಟಿನೋ ದಿನಾ ಸಮಸ್ಯೆಗಳು, ದಿನಾ ತಲೆನೋವು, ದಿನಾ ಕೇಸ್ ಹಿಡ್ಕೊಂಡು ಅವ್ರು ನುಗ್ಗಿ ಅವ್ರು ನೋಡಿ ಇವ್ರು ನೋಡಿ. ಅದು ಎಳ್ಳಿನಾಗ ಅವಳು ಜುಟ್ಟು ಹಿಡ್ಕೊಂಡು ನೋಡಿದ್ಲು, ಅವಳು ನನ್ನ ಬಿನ್ಗೆ ಹೊಡೆದಾಕಿದ್ಲು. ಅಯ್ಯಪ್ಪ 1-2 ಕೇಸುಗಳು. ನನಗಂತೂ ಸಾಕಾಗೋಗ್ಬಿಟ್ಟೈತೆ ಕಣ. ಅಯ್ಯ ನಿನ್ನಂಗೆ ಹೆಂಗೋ ವ್ಯವಸಾಯ ಮಾಡ್ಕೊಂಡು ನೋಡಪ್ಪ, ಹೆಂಗೋ ಊರಾಗ ಬಾಡಿಗೆನೂ ಪ್ಯಾಟೆನಾಗ ಬಾಡಿಗೆನೂ ಬರಂಗೆ ಮಾಡ್ಕೊಂಡಿದ್ಯಾ. ಹೆಂಗೋ ಈ ವ್ಯವಸಾಯದಾಗೂ ಹೊಲ ಬೇರೆ ಕೊಂಡ್ಕೊಂಡೆ ಅಂದೆ ಮೊನ್ನೆ. ಹೊಲದಾಗೂ ಬೆಳಿತೀಯ, ಇತ್ಲಾಗೆ ಮನೆನೂ ಕೊಡ್ತಾ ಇದೀಯಾ. ಇನ್ನೇನು ಒಂದು ಮದುವೆ ಒಂದು ಮಾಡ್ಕೊಬಿಟ್ಟು ಸುಖವಾಗಿದ್ಬಿಟ್ರೆ ನೀನು ಅಷ್ಟೇ ಸಾಕು ನೋಡು. ಅಮ್ಮ ಅಷ್ಟೊಂದೈತ ಇವನಿಗೆ? ಪ್ಯಾಟೆನಾಗ ಒಂದು ಮನೆನಂತೆ, ಹೊಲನಂತೆ. ಈಗ ಹೊಸ ಮನೆ ಇನ್ನೊಂದು ಬೇರೆ ಕೊಡ್ತಾವನಂತೆ. ಅಮ್ಮ ಈಗ ನನ್ನ ಗಂಡನ ಇಲ್ಲ ನನ್ನ ಗಂಡನ ಥರ ಇರೋನಾ? ಅಯ್ಯೋ ನಿನ್ನ ಗಂಡ ಆಗಕ್ಕಂತೂ ಸಾಧ್ಯನೇ ಇಲ್ಲ ಕಣಮ್ಮಿ. ನಿನ್ನ ಗಂಡ ಅಂತೂ ಆಗಕ್ಕೆ ಸಾಧ್ಯನೇ ಇಲ್ಲ. ಇವನೆಲ್ಲಿ ಅವನೆಲ್ಲಿ, ಆ ತಿರ್ಬೋಕಿ ನನ್ನ ಮಗ ಎಲ್ಲಿ, ಇವನೆಲ್ಲಿ? ಇವ್ರೇನು ಮಾಡ್ತಾವ್ರೆ ಪೊಲೀಸ್ ಸ್ಟೇಷನ್ಗೆ? ಏನು ಮಾಡ್ತಾವ್ರೆ? ಏಯ್ ಯಾರು ನಿಮ್ಮನ್ನ ಹೊರ್ಗಡೆ ಬರ್ರಿ ಜೈಲಿಂದ ಅಂತ ಹೇಳಿದ್ದು? ಈ ಕಡೆಯಿಂದ ಬೂಟ್ ಕಾಲ ಗೊದ್ದೆ ಅಂತಂದ್ರೆ ಆ ಕಡೆಗೆ ಹೋಗಿ ಬಿದ್ಬಿಟ್ಟಿರ್ತೀರಾ. ನಡೀರಿ. ಈ ಸಾವ್ಕಾತಿ ಮತ್ತು ಮಗಳು ನನ್ನ ಹೆಂಡತಿ. ಇವ್ರು ಯಾಕೆ ಇಲ್ಲಿಗೆ ಬಂದು ಜೈಲಾಗವ್ರಲ್ಲ?
ಮಾಡಬಾರ್ದು ಕೆಲಸ ಮಾಡಿದ್ರೆ ಆಗಬಾರ್ದೇ ಆಗೋದು. ಇವೇನು ಕಮ್ಮಿ ಆಡ್ತಾವ, ದುರಂಕಾರ ಏನು ಕಮ್ಮಿನಾ? ಸರಿಯಾದ ಶಿಕ್ಷೆ ನೀ ಆಗೈತೆ. ಲೇ ಸಾವ್ಕತಿ, ನಮ್ಮ ಅಪ್ಪ ಅಮ್ಮ ಸಾಯಕ್ಕೆ ನೀನೇ ಅಲ್ವೇನೆ ಕಾರಣ. ಅನುಭವಿಸ್ಬೇಕು, ನೀನು ಇನ್ನೂ ಚೆನ್ನಾಗಿ ಅನುಭವಿಸ್ತೀಯ. ನಮ್ಮಪ್ಪ ಅಮ್ಮ ಹೆಂಗೆ ಸತ್ರೋ ಅದಕ್ಕೂ ಜಾಸ್ತಿ ನೋವು ಪಡಂಗೆ ನಾನು ಮಾಡೇ ಮಾಡ್ತೀನಿ ನಿನಗೆ. ನೋಡ್ತಾ ಇರು ಸಾ, ಕೈ ಮುಗಿತೀವಿ ಸಾ, ನಿಮ್ಮ ಕಾಲು ಬೇಕಾದ್ರೂ ಬೀಳ್ತೀವಿ ಸಾ, ನಮ್ಮನ್ನು ಬಿಟ್ಬಿಡಿ ಸಾ. ನಾವೇನು ತಪ್ಪು ಮಾಡಿಲ್ಲ ಸಾ, ಕಿಡ್ನಾಪ್ ಥರ ಏನು ತಪ್ಪು ಮಾಡಿಲ್ಲ ಸಾ ಬಿಟ್ಬಿಡಿ ಸಾ. ಏನೋ ಏನ್ ಬಿಟ್ಬಿಡೋದು? ಮನೆಯಾಳಿಗಳನ್ನ ತಗೊಬಂದು ಥೋ ನಿಮ್ ಬಾಯಿಗಿಷ್ಟು ಮಣ್ಣಾಕ. ನೀವಂತೂ ಉದ್ದಾರ ಆಗಕ್ಕಿಲ್ಲ. ಸೊಸೆನೇ ನೀ ಕಿಡ್ನಾಪ್ ಮಾಡಿಸ್ಬಿಟ್ಟು ಸಾಯಿಸ್ಬೇಕು ಅಂತ ಪ್ಲಾನ್ ಮಾಡಿದ್ರ ಏನೋ? ಹಾ ನೋಡೋ, ನಾನು ಈ ಪೊಲೀಸ್ ಸ್ಟೇಷನ್ ಆಗಿರೋ ತನಕ ನಿಮ್ಮನ್ನಂತೂ ಈಚೆ ಕಡೆಗೆ ಬಿಡಲ್ಲ. ನಡೀರಿ. ಸಾ ಇದೊಂದು ಕಿತ ಬಿಟ್ಬಿಡಿ ಸಾ ಬಿಟ್ಬಿಡಿ ಸಾ. ನನ್ನ ಮಗಳು ಪ್ರಾಯಕ್ಕೆ ಬಂದಿರೋಳು, ಹಿಂಗೆಲ್ಲ ಪೊಲೀಸ್ ಸ್ಟೇಷನಾಗಿ ಇದ್ಬಿಟ್ರೆ 4 ಜನ ಏನು ಅನ್ಕೊಳಕ್ಕಿಲ್ಲ ಸಾ. ಈ ಮನೆಯಾಳಿಗಳು ಸರಿಯಾದ ಜಾಗಕ್ಕೆ ಬಂದಿದ್ದೀರಾ, ಅನ್ಭವಿಸ್ಕೊಂಡು ಸಾಯಿರಿ. ಸಾಲ ಅಂತ ಕೊಟ್ಬಿಟ್ಟು ನಮ್ಮ ಅಪ್ಪ ಮುಂದೆ ಸಾಯಂಗೆ ಮಾಡಿದ್ದಲ್ದೆ ನನಗೇನು ಬುದ್ಧಿ ಇಲ್ದಿದ್ದಾಗ ನನ್ನನ್ನು ಮದುವೆ ಮಾಡ್ಕೊಂಡಿದ್ಯಾ. ನನ್ನ ಜೊತೆ ಬಾಳಕ್ಕೆ ಯೋಗ್ಯತೆ ಇಲ್ದಿದ್ದಂಗೆ ನನ್ನೇನೇ ಬಿಟ್ಬಿಟ್ಟು ಹೋಗಿದ್ಯಲ್ವಾ? ಹಾಂ ಏನೋ ಬಿಡು, ಪಾಪ ಮದುವೆ ಆಗಿದ್ದೀನಲ್ಲ, ಇನ್ನೇನು ಇವಾಗ ಬುದ್ಧಿ ಬಂದೈತಲ್ಲ ಅಂತ ಕರೆಯಕ್ಕೆ ಬಂದರೆ ನನಗೆ ನಿನಗೆ ದಿಮಾಗ್ ತೋರಿಸ್ತೀಯ ನನಗೇನೇ. ನನಗೆ ಗೊತ್ತು ಬಾ ನೀವಿಬ್ರಿಗೂ ಏನು ಮಾಡಬೇಕು ಅಂತ. ಅಮ್ಮ, ಶಿವು ನಾನು ನೋಡ್ತಾವನೆ, ಆದ್ರೂ ಅವನು ನಮ್ಮನ್ನು ಮಾತಾಡಿಸ್ತಿಲ್ಲ ಅಂತ ಹೇಳಿದ್ರೆ ಅವನ ತಮ್ಮನೋ ಅಣ್ಣನೋ ಇರ್ಬೇಕಣಮ್ಮ ಇವನು. ಮುಕಣಮಿ, ಇವನು ಒಳಿಯ ಅಲ್ಲ ಅಂತ ಅನ್ನಿಸ್ತದೆ. ಕಾನ್ಸ್ಟೇಬಲ್, ಒಂದ್ ನಿಮಿಷ ಇರು ಶಿವ, ಬರ್ತೀನಿ. ಹಾಂ ಸರಿ. ಅಳಿ ಅಂದ್ರೆ ಇವ್ರು ಹೆಂಗೆ ನನಗೆ ನೀವು ಯಾರೋ ಗೊತ್ತಿಲ್ಲ ಅಂತಂದ್ರು ನಾನು ಹಂಗೆ ಅನ್ಬೇಕು. ನೀವ್ಯಾರು ಅಂತ ನನಗೆ ಗೊತ್ತಾಗ್ತಿಲ್ಲ. ನಾನು ಯಾಕೆ ಅಳಿ ಅಂದ್ರೆ ಅಂತ ಕರಿತಾ ಇದ್ರಲ್ಲ, ನೀವ್ಯಾರು? ನಿನ್ನ ಹೆಸರು ಶಿವ ತಾನೇ? ನನ್ನ ಹೆಸರು ಶಿವ ಅಲ್ಲ, ನನ್ನ ಹೆಸರು ಶಂಕರ ಅಂತ ಹೇಳ್ಬಿಟ್ಟು. ಹೌದಾ, ನಿಮ್ಮ ಥರನೇ ಒಬ್ರು ಇದ್ರು. ಹೌದಾ, ನನಗೆ ಗೊತ್ತಿಲ್ಲಪ್ಪ ಯಾರು ಅಂತ. ನನ್ನ ಹೆಸರು ಶಂಕರ ಅಂತ ಹೇಳ್ಬಿಟ್ಟು. ಮಗಳೇ, ಇವ್ನು ಅವನಲ್ಲ ಅನ್ನಿಸ್ತದೆ, ಇವನೇ ಬೇರೆ ಅವನೇ ಬೇರೆ. ಹ್ಞೂ ಕಣಮ್ಮ, ಇವ್ನು ಅವನಲ್ಲ ಅಂತ ಅನ್ನಿಸ್ತದೆ, ಇವನೇ ಬೇರೆ ಅವನೇ ಬೇರೆ. ನೋಡು ಮಗಳೇ, ಇಂಥವಳಿಗೆ ನನ್ನ ಸಿಗ್ಬಾರ್ದಾಗಿತ್ತ ನನಗೆ. ನೋಡು, ಎಲ್ಲ ಮನೆಗಿನೇ 2 ಮನೆ ಎಲ್ಲ ಅವೆ, ಜಮೀನೆಲ್ಲ ಜೋರಾಗೈತೆ ಅಂತ ಅನ್ನಿಸ್ತದೆ. ಜಮೀನು ಎಷ್ಟಾಯ್ತಪ್ಪ? ಮೊದಲು ಸ್ವಲ್ಪ ಕಡಿಮೆ ಇತ್ತು, ಇವಾಗ ಸ್ವಲ್ಪ ತಗೊಂಡೆ. ಒಂದು 10 ಎಕರೆ ತನಕ ಇರಬೇಕು. 10 ಎಕರೆನಾ? ಏನೋ ಪ್ಯಾಟೆನಾಗ ಮನೆ ಅದು ಇದು ಅಂತಿದ್ದೆ. ಹಾಂ, ಪ್ಯಾಟೆನಾಗ ಒಂದು ಮನೆ ತಗೊಂಡೆ. ಈಗ ಹಂಗೇನೆ ಹೊಸ ಮನೆ ಬೇರೆ ಕಟ್ತಾ ಇದ್ದೀನಿ. ಅಯ್ಯೋ ಶಿವನೇ, ಹೌದಾ? ನಾನು ಒಳಿಯ ಇದ್ದ ಒಬ್ಬ, ನೋಡಕ್ಕೆ ಥ್ಯೋಟ್ ನಿಂತರ ನೆನೆಯ ಇದ್ದ. ಹೌದಾ? ನಿಂತರ ನೆನೆಯ ಇದ್ದ. ಏಯ್ ಸಾವ್ಕಾತಿ, ಸುಮ್ಮನೆ ಇವಾಗ ಒಳಗಡೆಗೆ ಹೋಗ್ತೀರಾ ಇಲ್ಲ ಕಾನ್ಸ್ಟೇಬಲ್ ಕರ್ಕೊಂಡು ಹಾಕೊಂಡು ರುಬ್ಬಿಸ್ಬೇಕಾ? ಹೋಯ್ತೀವಿ ಬಿಡಿ ಸಾ, ಹೋಯ್ತೀವಿ. ನೀವ್ಯಾಕೆ ಜೈಲಲ್ಲಿ ಇದ್ದೀರಾ? ಸಮಾಜ ಸೇವೆ ಕಣಪ್ಪ, ಸಮಾಜ ಸೇವೆ ಮಾಡಿದ್ರೆ ತಪ್ಪಿದಲ್ಲಲ್ವ ನಮಗೆ. ಏನು ಮಾಡ್ತೀರಾ? ಸಮಾಜ ಸೇವೆ ಮಾಡೋದು, ಪೊಲೀಸ್ ಸ್ಟೇಷನ್ಗೆ ಬರೋದು. ನಾನು ನನ್ನ ಮಗಳು ಇದೇ ಆಯ್ತು ನಮ್ಮಿಬ್ರು ಕತೆ. ಬಿಡಪ್ಪ. ಮತ್ತೆ ಜೈಲಿಂದ ಬಂದ್ಮೇಲೆ ಸಿಗ್ತೀವಿ ಹೇಳುವ. ಹಾಂ ಸರಿ ಆಯಿತು. ನಿಮ್ಮೂರು? ಇಲ್ಲೇ ರಾಂಪುರ. ಹೌದೇ? ಆದ್ರೂ ಪಕ್ಕದೂರೇ ನೆನೆಯ. ನಿನ್ನಂಗೊಬ್ಬ ಇದ್ದ ಅಂದಲ್ಲ ಪೆತ್ತದ ನನಗೆ, ಅವ್ನು ನಿಮ್ಮೂರು ಪಕ್ಕದೂರನೇ ನೆನೆಯ. ಹೌದಾ? ನನಗೆ ಗೊತ್ತಿಲ್ಲ. ಈಗ ಹೋಗು ಅನ್ನಲ್ಲ ಒಳಗಡಿಕೆ. ಏನ್ ಶಿವ ಕೈದಿಗಳ ಹತ್ರ ನಿನ್ ಮಾತು? ಹಾ, ಕೈದಿಗಳೇನೇನೆ, ಆದ್ರೆ ತುಂಬಾ ಬೇಕಾಗಿರೋರು, ಹಿತಶತ್ರುಗಳು ಅಂತಾರಲ್ಲ ಆ ಥರದವರು, ಅದಕ್ಕೇನೆ ಮಾತಾಡಿದ್ದು. ಹೋ, ನಿನಗೆ ಗೊತ್ತಿರೋರ? ಹಂಗಾದ್ರೆ ಬಿಟ್ಬಿಟ್ಟು ಕಳಿಸ್ಲ ಅವ್ರನ್ನ? ಬಿಡ ನನ್ಗೇನ ಬಿಡಬೇಕು ಅಂತ ಅನ್ಸಿದ್ರೆ ನಾನೇ ನಿಂಗೆ ಹೇಳ್ತೀನಿ ಬಿಟ್ಟು ಕಳಿಸು ಅಂತ, ಅವಾಗ ಬಿಡಿವಂತೆ. ಈಗ ಏನು ಮಾಡಬೇಕು ಅಂತ ಸ್ವಲ್ಪ ಯೋಚನೆ ಮಾಡ್ಬೇಕಲ್ವಾ? ಯೋಚನೆ ಮಾಡ್ತೀನಿ. ಅಲ್ಲ, ಏನಾದರೂ ಪ್ರಾಬ್ಲಮ್ ಇದ್ರೆ ಹೇಳು. ಅವ್ರು ಗೊತ್ತಿರೋರು ಅಂತೀಯಾ, ಜೈಲಿಂದ ಬಿಡ್ಬೇಡ ಅಂತೀಯಾ, ಅದೇನು? ಅದೆಲ್ಲ ದೊಡ್ಡ ಕತೆ ಕಣೋ, ಅದೆಲ್ಲ ನಿಂಗೆ ಇವಾಗ ಹೇಳೋಕ್ಕಾಗಲ್ಲ. ಯಾವಾಗಾದ್ರೂ ಫ್ರೀಯಾಗಿ ಸಿಕ್ಕಿದಾಗ ನಾನು ನಿನ್ಗೆ ಹೇಳ್ತೀನಿ, ಸರಿನಾ? ಇವಾಗ ನನಗೆ ಟೈಮ್ ಇಲ್ಲ, ಸರಿನಾ? ನಾನು ಹೊರಡ್ತೀನಿ. ಆದಷ್ಟು ಬೇಗ ಬಂದುಬಿಟ್ಟು ಸ್ವಲ್ಪ ಜಾಗದಾಗ ಗಲಾಟೆ ಅಲ್ವಾ, ಅವ್ರಿಗೊಂದು ಸ್ವಲ್ಪ ವಾರ್ನಿಂಗ್ ಮಾಡಿಬಿಟ್ಟು ಹೋಗು. ಆದಷ್ಟು ಬೇಗ ನಾನು ಮನೆ ಕಟ್ಟಿಸ್ಬೇಕು ಕಣೋ, ಸರಿನಾ? ನೀನೇನು ತಲೆ ಕೆಡಿಸ್ಕೊಬೇಡ ಕಣಪ್ಪ, ನಾನು ಬೆಳಿಗ್ಗೆ ಬರ್ತೀನಿ ನಾನು, ಸರಿನಾ? ಇವಾಗ ಸ್ವಲ್ಪ ಡ್ಯೂಟಿನಾಗ ಬಿಸಿ ಇದ್ದೀನಿ, ಬೆಳಿಗ್ಗೆನೇ ಬಂದುಬಿಟ್ಟು ಹೋಗ್ತೀನಿ. ಸರಿ ಕಣ, ಆಯಿತು. ಈ ಸಾವುಕತ್ತಿಗೆ ಮಗಳಿಗೆ ಬುದ್ಧಿ ಕಲಿಸೋಕ್ಕೆ ಸರಿಯಾಗಿರೋ ಟೈಮ್ ಸಿಕ್ಕೈತೆ. ಇವ್ರು ಯಾಕೆ ಜೈಲಾಗವ್ರೆ ಏನು ಎತ್ತ ಅಂತ ಪೊದ್ದು ಅಕ್ಕನ ಹತ್ರ ಹೋಗ್ಬಿಟ್ಟು ವಿಚಾರಿಸ್ಕೋಬೇಕು. ಇಲ್ಲ ಅಂತಂದರೆ ಸಾವುಕತ್ತಿ ಸಸ್ಯವಳಲ್ಲ ಐಶ್ವರ್ಯ ಅಕ್ಕ, ಅವ್ರ ಹತ್ರನಿಗೆ ಹೋಗ್ಬಿಟ್ಟು ವಿಚಾರಿಸ್ಬೇಕು. ನಮ್ಮ ಅಪ್ಪ ಅಮ್ಮನ ಹೆಂಗೆ ಅಯ್ಯೋ ಅನ್ಸಿದ್ರೋ ಹಂಗೆ ಅಯ್ಯೋ ಅನ್ನಿಸ್ಬೇಕು ಈ ಸಾವುಕತ್ತಿನ. ಇವನಪ್ಪ ಏನು ಅರ್ಥನೇ ಆಗಲ್ಲ ಇವನಂತೂ.